ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಸ್ವತಂತ್ರ ಪೂರ್ವದಲ್ಲಿ ಪ್ರಕಟವಾದ ಪ್ರಮುಖ ಪತ್ರಿಕೆಗಳ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪತ್ರಿಕೆಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ SDA, FDA, TET, GPSTR, ಗ್ರೂಪ್ ಸಿ ಎಕ್ಸಾಮ್ ಇನ್ನೂ ಮುಂತಾದ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪತ್ರಿಕೆಗಳು ಬೆಂಗಾಲ್ ಗೆಜೆಟ್, ದಿ ಬೆಂಗಾಲ್ ಗೆಜೆಟ್ ಅಂತ ಕರಿತೀವಿ. ಇದು ಭಾರತದಲ್ಲಿ ಪ್ರಕಟವಾದ ಪ್ರಥಮ ಪತ್ರಿಕೆಯಾಗಿದೆ. ಭಾರತದ ಪ್ರಥಮ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್. ಈ ಪತ್ರಿಕೆಯನ್ನು 1780ರಲ್ಲಿ ಕಲ್ಕತ್ತಾದಲ್ಲಿ ಜೇಮ್ಸ್ ಆಗಸ್ಟಸ್ ಹಿಕ್ಕಿ ಎಂಬ ವ್ಯಕ್ತಿಯು ಪ್ರಾರಂಭಿಸಿದರು. ಆದ್ದರಿಂದ ಇವರನ್ನು ಭಾರತದ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರಿತೀವಿ. ಭಾರತದ ಪತ್ರಿಕೋದ್ಯಮದ ಪಿತಾಮಹ ಯಾರಪ್ಪ ಅಂದ್ರೆ ಜೇಮ್ಸ್ ಆಗಸ್ಟಸ್ ಹಿಕ್ಕಿ. ಯಾಕೆ ಇವರನ್ನೇ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರೆದ್ರಪ್ಪ ಅಂದ್ರೆ ಭಾರತದ ಮೊಟ್ಟ ಮೊದಲ ಪತ್ರಿಕೆ ದಿ ಬೆಂಗಾಲ್ ಗೆಜೆಟನ್ನು ಇವರು ಪ್ರಾರಂಭಿಸಿದರು. ಎಲ್ಲಿ ಪ್ರಾರಂಭಿಸಿದರು? ಕಲ್ಕತ್ತಾದಲ್ಲಿ. ಯಾವಾಗ? 1780ರಲ್ಲಿ. ನಂತರ ಏಷ್ಯಾದಲ್ಲಿ ಮುದ್ರಣವಾದ ಪ್ರಥಮ ಪತ್ರಿಕೆ, ಫಸ್ಟ್ ಪೇಪರ್ ಅಂತಿದೆ ದಿ ಬೆಂಗಾಲ್ ಗೆಜೆಟ್. ಈ ಒಂದು ಬೆಂಗಾಲ್ ಗೆಜೆಟ್ ಪತ್ರಿಕೆಯನ್ನು 1782ರಲ್ಲಿ ವಾರನ್ ಹೆಸ್ಟಿಂಗಸ್ ರದ್ದು ಮಾಡಿದನು. ವಾರನ್ ಹೆಸ್ಟಿಂಗಸ್ ಏನು ಮಾಡ್ತಾರೆ? 1782ರೊಳಗೆ ಈ ಒಂದು ಬೆಂಗಾಲ್ ಗೆಜೆಟ್ ಪತ್ರಿಕೆಯನ್ನು ರದ್ದು ಮಾಡ್ತಾರೆ. ವಾರನ್ ಹೆಸ್ಟಿಂಗಸ್ ರವರ ಕಾಲಾವಧಿ 1772ರಿಂದ 1785. ನೆಕ್ಸ್ಟ್ ಎರಡನೇ ಪತ್ರಿಕೆ ಸಂವಾದ ಕೌಮುದಿ. ಇದು ಬಂಗಾಳಿ ಭಾಷೆಯಲ್ಲಿ ಪ್ರಕಟವಾದ ಪತ್ರಿಕೆಯಾಗಿದೆ. ಈ ಒಂದು ಪತ್ರಿಕೆಯನ್ನು ರಾಜಾರಾಮ್ ಮೋಹನ್ ರಾಯ್ರವರು 1819ರಲ್ಲಿ ಪ್ರಾರಂಭಿಸ್ತಾರೆ. ಸಂವಾದ ಕೌಮುದಿಯನ್ನು ಪ್ರಾರಂಭಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ರವರು 1828 ಆಗಸ್ಟ್ 20ರಂದು ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ ಕಲ್ಕತ್ತಾದಲ್ಲಿ. ರಾಜಾರಾಮ್ ಮೋಹನ್ ರಾಯ್ರವರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕೂಡ ಕರಿತೀವಿ. ಇವರ ಹೆಸರಿನಲ್ಲಿರ್ತಕ್ಕಂಥ ರಾಜ ಎಂಬ ಬಿರುದನ್ನು ಮೊಘಲ್ ಚಕ್ರವರ್ತಿ 2ನೇ ಅಕ್ಬರ್ ನೀಡ್ತಾನ್ರಿ. ಮೋಹನ್ ರಾಯ್ರವರಿಗೆ ರಾಜ ಎಂಬ ಬಿರುದನ್ನು ಯಾರು ಕೊಟ್ರಪ್ಪ ಅಂದ್ರೆ ಮೊಘಲ್ ಚಕ್ರವರ್ತಿ 2ನೇ ಅಕ್ಬರ್. ಇದು ಭಾಳ ಸಲ ಕ್ವಶನ್ ಆಗೈತಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೀರತ್ ಉಲ್ ಅಕ್ಬರ್ ಪರ್ಷಿಯನ್ ಭಾಷೆಯಲ್ಲಿ ಪ್ರಕಟವಾದ ಪತ್ರಿಕೆಯಾಗಿದೆ. ರಾಜಾರಾಮ್ ಮೋಹನ್ ರಾಯರ ಪ್ರಥಮ ಪತ್ರಿಕೆ 1882ರಲ್ಲಿ ಪ್ರಕಟವಾಯಿತು. ಮೀರತ್ ಉಲ್ ಅಕ್ಬರಿ ರಾಜಾರಾಮ್ ಮೋಹನ್ ರಾಯ್ರವರ ಪ್ರಥಮ ಪತ್ರಿಕೆಯಾಗಿದೆ. ನೆಕ್ಸ್ಟ್ ವಂಗದೂತ. ಈ ವಂಗದೂತ ಪತ್ರಿಕೆಯು 4 ಭಾಷೆಯಲ್ಲಿ ಪ್ರಕಟವಾಯಿತು. ಇಂಗ್ಲೀಷು, ಬೆಂಗಾಲಿ, ಪರ್ಷಿಯನ್, ಹಿಂದಿ ಎಲ್ಲವೂ ಒಂದೊಂದು ಭಾಷೆಯಲ್ಲಿ ಪ್ರಕಟ ಆದ್ರೆ ಈ ವಂಗದೂತ ಅನ್ನೋ ಪತ್ರಿಕೆ 4 ಭಾಷೆಯಲ್ಲಿ ಪ್ರಕಟವಾಗೈತೆ ನೋಡ್ರಿ. ಇಂಗ್ಲೀಷು, ಬೆಂಗಾಲಿ, ಪರ್ಷಿಯನ್, ಹಿಂದಿ. ಈ ಒಂದು ಪತ್ರಿಕೆಯನ್ನು ದ್ವಾರಕನಾಥ್ ಠಾಗೂರ್ 1822ರಲ್ಲಿ ಪ್ರಾರಂಭಿಸಿದರು. ಬಾಂಬೆ ಟೈಮ್ಸ್ 1851ರಲ್ಲಿ ಪ್ರಕಟವಾದ ಒಂದು ದಿನಪತ್ರಿಕೆಯಾಗಿದೆ. ನಂತರ 1861ರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಎಂದು ಮರುನಾಮಕರಣ ಮಾಡಲಾಯಿತು. ಮಂಗಳೂರು ಸಮಾಚಾರ. ಇದು ಕನ್ನಡದ ಮೊದಲ ಪತ್ರಿಕೆಯಾಗಿದೆ. ಈ ಪತ್ರಿಕೆಯನ್ನು 1843 ಜುಲೈ 1ರಂದು ಹರ್ಮನ್ ಫೆಡ್ರಿಕ್ ಮೊಗ್ಲಿಂಗ್ ರವರು ಪ್ರಾರಂಭಿಸಿದರು. ಜುಲೈ 1ಅನ್ನು ಪತ್ರಿಕಾ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತೀವಿ. ಯಾಕಂದ್ರೆ ಮಂಗಳೂರು ಸಮಾಚಾರ ಅನ್ನೋ ಪತ್ರಿಕೆ 1843 ಜುಲೈ 1ರಲ್ಲಿ ಪ್ರಾರಂಭವಾಯಿತು. ಅದಕ್ಕೋಸ್ಕರ ಜುಲೈ 1ಅನ್ನು ಪತ್ರಿಕಾ ದಿನಾಚರಣೆ ಅಂತ ಕರಿತೀವಿ. ಹರ್ಮನ್ ಫೆಡ್ರಿಕ್ ಮೊಗ್ಲಿಂಗ್ ರವರನ್ನು ಕರ್ನಾಟಕದ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರಿತೀವಿ. ನಾವು ಹೆಂಗೆ ಜೇಮ್ಸ್ ಆಗಸ್ಟಸ್ ಹಿಕ್ಕಿನ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರೆದ್ವಲ್ಲ, ಹಂಗೆ ಕರ್ನಾಟಕದೊಳಗೆ ಪತ್ರಿಕೋದ್ಯಮದ ಪಿತಾಮಹ ಯಾರಂದ್ರೆ ಹರ್ಮನ್ ಫೆಡ್ರಿಕ್ ಮೊಗ್ಲಿಂಗ್. ನೆಕ್ಸ್ಟ್ ಮೊಗ್ಲಿಂಗ್ ಮಿಷನರಿಯು ಮಂಗಳೂರಿನಲ್ಲಿ ಈ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿತು. ಮಂಗಳೂರು ಸಮಾಚಾರ ಅಂದರೆ ಮಂಗಳೂರಿನ ಸುದ್ದಿ ಸಮಾಚಾರವನ್ನು ಪ್ರಕಟಿಸುವಂತಹ ಒಂದು ಪತ್ರಿಕೆಯಾಗಿದೆ. ನೆಕ್ಸ್ಟ್ ರಸ್ತ್ ಗೋಫ್ತಾರ್ ಗುಜರಾತಿ ಭಾಷೆಯಲ್ಲಿ ಪ್ರಕಟವಾಯಿತು. ದಾದಾಬಾಯಿ ನವರೋಜಿಯವರು 1851ರಲ್ಲಿ ಬಾಂಬೆಯಲ್ಲಿ ಈ ಒಂದು ಪತ್ರಿಕೆಯನ್ನು ಪ್ರಕಟಿಸಿದರು. ದಾದಾಬಾಯಿ ನವರೋಜಿಯನ್ನು ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ನೆಕ್ಸ್ಟ್ ಸೋಮಪ್ರಕಾಶ. ಈ ಒಂದು ಪತ್ರಿಕೆಯನ್ನು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು 1859ರಲ್ಲಿ ಕಲ್ಕತ್ತಾದಲ್ಲಿ ಪ್ರಕಟಿಸಿದರು. ಇದು ಬಂಗಾಳಿ ಭಾಷೆಯಲ್ಲಿ ಪ್ರಕಟವಾದ ಪತ್ರಿಕೆಯಾಗಿದೆ. ಈ ಸೋಮಪ್ರಕಾಶ ಎಂಬುದು ಮೊದಲ ರಾಜಕೀಯ ಪತ್ರಿಕೆಯಾಗಿದೆ. ನೆಕ್ಸ್ಟ್ ಇಂಡಿಯನ್ ಮಿರರ್. ದೇವೇಂದ್ರನಾಥ್ ಟ್ಯಾಗೂರ್ ಅವರು 1862ರಲ್ಲಿ ಕಲ್ಕತ್ತಾದಲ್ಲಿ ಈ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು. ಮದ್ರಾಸ್ ಮೇಲ್ 1868ರಲ್ಲಿ ಮದ್ರಾಸ್ನಲ್ಲಿ ಈ ಒಂದು ಪತ್ರಿಕೆಯನ್ನು ಪ್ರಕಟಿಸಲಾಯಿತು. ಭಾರತದ ಪ್ರಥಮ ಸಂಜೆ ಪತ್ರಿಕೆ ಮದ್ರಾಸ್ ಮೇಲ್ ಅನ್ನೋದು ಭಾರತದಲ್ಲಿ ಪ್ರಕಟವಾದ ಮೊದಲ ಸಂಜೆ ಪತ್ರಿಕೆಯಾಗಿದೆ. ನೆಕ್ಸ್ಟ್ ಅಮೃತ್ ಬಜಾರ್. ಶಿಶಿರ್ ಕುಮಾರ್ ಘೋಷ್ ರವರು 1868ರಲ್ಲಿ ಕಲ್ಕತ್ತಾದಲ್ಲಿ ಬೆಂಗಾಲಿ ಭಾಷೆಯಲ್ಲಿ ಈ ಒಂದು ಅಮೃತ್ ಬಜಾರ್ ಎಂಬ ಪತ್ರಿಕೆಯನ್ನು ಪ್ರಕಟಿಸಿದರು. ಬಂಗಾಳಿ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ 1876ರಲ್ಲಿ ಭಾಷೆಯನ್ನು ಬದಲಿಸಲಾಯಿತು. ಈ ಪತ್ರಿಕೆಯ ಭಾಷೆಯನ್ನು ಬದಲಾವಣೆಯನ್ನು ಮಾಡಿದರು.
ಯಾಕೆ ಪತ್ರಿಕೆಯ ಭಾಷೆಯನ್ನು ಬದಲಾವಣೆ ಮಾಡಿದ್ರಪ್ಪ ಅಂದ್ರೆ ಕಾರಣ ಏನಪ್ಪ ಅಂದ್ರೆ ದೇಶೀಯ ಪತ್ರಿಕಾ ಕಾಯ್ದೆಯಿಂದ ತಪ್ಪಿಸಿಕೊಳ್ಳಲು. ನೆಕ್ಸ್ಟ್ ಒನ್ ದಿ ಬೆಂಗಾಲಿ. ಸುರೇಂದ್ರನಾಥ್ ಬ್ಯಾನರ್ಜಿರವರು 1879ರಲ್ಲಿ ಕಲ್ಕತ್ತಾದಲ್ಲಿ ದಿ ಬೆಂಗಾಲಿ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಈ ಸುರೇಂದ್ರನಾಥ್ ಬ್ಯಾನರ್ಜಿರವರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ICS ಪರೀಕ್ಷೆಯನ್ನು ಪಾಸು ಮಾಡಿದ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್ ಒನ್ ಕೇಸರಿ ಮತ್ತು ಮರಾಠ ಪತ್ರಿಕೆ. ಈ ಪತ್ರಿಕೆಗಳನ್ನಂತೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳಷ್ಟು ಸಲ ಕ್ವಶನ್ ಬಂದವರು. ಇದ್ರ ಮೇಲೆ ಕೇಸರಿ ಮತ್ತು ಮರಾಠ ಈ ಎರಡು ಪತ್ರಿಕೆಗಳನ್ನು ಪ್ರಾರಂಭಿಸಿದವರು ಯಾರಪ್ಪ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್. ತೀವ್ರಗಾಮಿಗಳ ನಾಯಕರಾದ ಬಾಲ್ ಗಂಗಾಧರ್ ತಿಲಕ್ ರವರು ಕೇಸರಿ ಮತ್ತು ಮರಾಠ ಎಂಬ ಎರಡು ಪತ್ರಿಕೆಗಳನ್ನು ಪ್ರಾರಂಭಿಸಿದರು. ಕೇಸರಿ ಎಂಬ ಪತ್ರಿಕೆಯನ್ನು 1881ರ ಜನವರಿ 4ರಂದು ಮರಾಠಿ ಭಾಷೆಯಲ್ಲಿ ಪ್ರಕಟಿಸಲಾಯಿತು. ನೋಡ್ರಿ, ಕೇಸರಿ ಅನ್ನೋ ಪತ್ರಿಕೆಯನ್ನು ಯಾವ ಭಾಷೆಯಲ್ಲಿ ಪ್ರಕಟಿಸ್ತಾರ? ಮರಾಠಿ ಭಾಷೆಯಲ್ಲಿ. ಯಾವಾಗ? 1881 ಜನವರಿ 4. ಈ ಪತ್ರಿಕೆಯನ್ನು ಪ್ರಕಟಿಸಲು ಸಹಾಯ ಮಾಡಿದವರು ಚಿಂಪ್ಲುಕರ್ ಅಗರ್ಕರ್ ಅಂತ್ರಿ. ಚಿಂಪ್ಲುಕರ್ ಅಗರ್ಕರ್. ನೆಕ್ಸ್ಟ್ ಮರಾಠ ಪತ್ರಿಕೆಯನ್ನು 1881 ಜನವರಿ 6. ಜನವರಿ 4ಕ್ಕೆ ಕೇಸರಿ ಅನ್ನೋ ಪತ್ರಿಕೆಯನ್ನು ಪ್ರಕಟಿಸ್ತಾರ. ಜನವರಿ 6ಕ್ಕೆ ಮರಾಠ ಎಂಬ ಪತ್ರಿಕೆಯನ್ನು ಪ್ರಕಟಿಸ್ತಾರ. ಎರಡು ಪತ್ರಿಕೆಯನ್ನು ಬಾಲ್ ಗಂಗಾಧರ್ ತಿಲಕ್ ರವರೇ ಪ್ರಾರಂಭಿಸ್ತಾರ. ಇದು ಇಂಗ್ಲಿಷ್ ಭಾಷೆಯಲ್ಲಿ ಐತಿ ನೋಡ್ರಿ. ಮರಾಠ ಎಂಬ ಪತ್ರಿಕೆ ಇಂಗ್ಲಿಷ್ ಭಾಷೆಯಲ್ಲಿ ಐತಿ. ಕೇಸರಿ ಎಂಬ ಪತ್ರಿಕೆ ಮರಾಠಿ ಭಾಷೆಯಲ್ಲಿ ಐತಿ. ಯಾವ ಭಾಷೆಯಲ್ಲಿ ಪ್ರಕಟ ಆಗೈತಿ ಅಂತ ಕೂಡ ಬಹಳಷ್ಟು ಸಲ ಪರೀಕ್ಷೆಯಲ್ಲಿ ಕ್ವಶನ್ ಬಂದೈತ್ರಿ. ಕೇಸರಿ ಎಂಬ ಪತ್ರಿಕೆ ಮರಾಠಿ ಭಾಷೆಯಲ್ಲಿ ಐತಿ. ಮರಾಠ ಎಂಬ ಪತ್ರಿಕೆ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಟ ಆಗುತ್ತಾ. ಈ ಎರಡು ಪತ್ರಿಕೆಯನ್ನು ಬಾಲ್ ಗಂಗಾಧರ್ ತಿಲಕ್ ರವರು ಪ್ರಾರಂಭಿಸಿದರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.